ಈಗಾಗಲೇ GBA ಚುನಾವಣೆಗಳು ಬರ್ತದೆ ಅಂತ ಅಂದ್ಕೊಂಡಿದ್ದೇವೆ. ಈಗ MLA ಅಥವಾ MP ಎಲೆಕ್ಷನ್ನಲ್ಲಿ EVM ಬಿಟ್ಟು ನೀವೇನೂ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಕೈಯಲ್ಲಿ ತೀರ್ಮಾನ ಇಲ್ಲ. GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರಲ್ಲೇ ಮಾಡಬೇಕು ಅಂತೇಳಿ ನೀವು ತೀರ್ಮಾನ ತಗೊಂಡಿದ್ದೀರಿ ಇತ್ತೀಚೆಗೆ. ಕಾಂಗ್ರೆಸ್ನಲ್ಲೇ ಅನೇಕರಿಗೆ ಅದರ ಬಗ್ಗೆ ವಿಶ್ವಾಸ ಇಲ್ಲ. ಆದರೆ ಕಾಂಗ್ರೆಸ್ಗೆ ಬ್ಯಾಲೆಟ್ ಪೇಪರ್ ಯಾಕೆ ಬೇಕು ಅನ್ನೋದಕ್ಕೆ ಈಗ ಒಳ್ಳೆ ಒಂದು ನಿದರ್ಶನ, ಹಳೇದು ಬೇಡ ಹೊಸ ನಿದರ್ಶನವನ್ನು ನಿಮಗೆ ಕೊಡಬಲ್ಲೆ. ಕುಣಿಗಲ್ನ ಊರ ಸಂತೆಮಾತೂರಿನಲ್ಲಿ ಒಂದು ಸೊಸೈಟಿ ಚುನಾವಣೆ ನಡೀತದೆ. ಅಧಿಕಾರಿ ಯಾವ ರೀತಿ ಮಾಡ್ತಾರೆ ಅಂತಂದರೆ, ಜನ ಬಂದು ಓಟೇ ಹಾಕೋದಿಲ್ಲ, ಬ್ಯಾಲೆಟ್ ಪೇಪರಲ್ಲಿ ಅವ್ರ ಓಟನ್ನು ಹೊರಗಡೆನೇ ಕುಳಿತು ಓಟ್ ಮಾಡಿಬಿಟ್ಟು ಆ ಬಂಡಲನ್ನು ತಂದು ಆ ಡಬ್ಬಕ್ಕೆ ಸೇರಿಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಸಿಕ್ಕಾಕೊಂಡಿದ್ದಾನೆ. ನಮ್ಮ ಪಕ್ಷದ ಏಜೆಂಟ್ ಯಾರಾಗಿದ್ರೋ ಆ ಏಜೆಂಟು ಹೋಗಿ ಅವನನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ. ಬಂಡಲ್ ಇದನ್ನು ತುರುಕ್ತಾ ಇರುವಾಗ ಹಿಡ್ಕೊಂಡು ಬಿಟ್ಟಿದ್ದಾನೆ. ಸಿಕ್ಕಾಕೊಂಡ ಮೇಲೆ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಪೊಲೀಸ್ನವ್ರು ಬಂದು ಆಫೀಸರನ್ನು ಎಸ್ಕೇಪ್ ಮಾಡಿದ್ದಾರೆ. ವಿಡಿಯೋ ಎಲ್ಲ ಇದೆ. ಅವನು ಮೆತ್ತಗೆ ಅಲ್ಲಿಂದ ಕಾಲು ಕಿತ್ತು ಹೊರಗಡೆ ಹೋಗ್ತಾ ಇದ್ದಾನೆ. ಕೊನೆಗೆ ಅವನ ಮೇಲೆ FIR ಮಾಡಿದ್ದಾರೆ, ಕ್ರಮ ಏನೂ ಇಲ್ಲ. ಆದರೆ ಯಾರು ಹಿಡ್ಕೊಟ್ಟಲ್ಲ ಅವ ಆಫೀಸರ್ನ ಹೊಡೆದಿದ್ದಾನೆ ಅಂಥೇಳಿ FIR. ಇನ್ನು ಯಾರ್ಯಾರು ಅದರಲ್ಲಿ ಶಾಮೀಲಾಗಿದ್ದಾರೆ ಯಾರಿಗೂ ಏನೂ ತೊಂದರೆ ಇಲ್ಲ. ಯಾರು ಹೇಳಿದ್ರು ಅವರ ವಿರುದ್ಧವಾಗಿ ಪೊಲೀಸ್ನವರು ಕೇಸುಗಳಾಗ್ತಾ ಇದ್ದಾರೆ. ಇದೇನು ಹುನ್ನಾರ ಇದು? ಕಾಂಗ್ರೆಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ಬ್ಯಾಲೆಟ್ ಪೇಪರ್ ಯಾಕೆ ಅಂದರೆ, ಈ ರೀತಿ ಮಾಲ್ ಪ್ರಾಕ್ಟೀಸಸ್ ಮಾಡಲಿಕ್ಕೆ ಮೊದಲಿಂದಲೂ ಅವರು ಆ ಪದ್ಧತಿ ಇದೆ ಕಾಂಗ್ರೆಸ್ನಲ್ಲಿ, ಅದನ್ನು ಮಾಡಲಿಕ್ಕೆ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಯಾರು ಆಫೀಸರ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು. ಮತ್ತು ಹಿಡುಕೊಟ್ಟವರ ಮೇಲೆ FIR ಹಾಕಿದ್ದಾರಲ್ಲ, FIR ವಿತ್ಡ್ರಾ ಮಾಡಬೇಕು. ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲ ಆಗಿದ್ದಲ್ಲ ಅಧಿಕಾರಿಗಳನ್ನು ಕೂಡ ಅವರನ್ನು ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂತಂದರೆ ಇಂಥದ್ದನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಬ್ಯಾಲೆಟ್ ಪೇಪರು ಮಾಡಬೇಕು ಅಂತಕ್ಕಂಥ ನಿಮ್ಮ ತೀರ್ಮಾನಕ್ಕೆ ಇದು ಕುಣಿಗಲ್ನ ಘಟನೆ ನಿಮ್ಮ ಮುಖಕ್ಕೆ ಹಿಡಿದ ಕನ್ನಡಿ. ಇದಾದ ಮೇಲೂ ನೀವು ಬ್ಯಾಲೆಟ್ ಪೇಪರ್ ಮಾಡ್ತೀರಿ, ಮಾಡ್ರಿ, ನಮ್ಮ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಇದು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಸರ್ಕಾರ ಮತ್ತು ಇದನ್ನು ಮಾನ್ಯ ಶಾಸಕರು ಇದರ ಹಿಂದೆ ಇದ್ದಾರೆ, ಕೇಸ್ ಹಾಕಿಸ್ತಾ ಇದ್ದಾರೆ. ರಂಗನಾಥ್ ಅವರು, ಮಾನ್ಯ ಶಾಸಕ ಡಾಕ್ಟರ್ ರಂಗನಾಥ್ ಅವರು, ತಕ್ಷಣ ಅವರನ್ನು ಕೂಡ ಬಂಧಿಸಬೇಕು. ಇಮ್ಮಿಡಿಯೇಟ್ಲಿ ಬಂಧಿಸಬೇಕು ಅವ್ರನ್ನ. ಯಾಕೆಂದರೆ ಇದೆಲ್ಲಕ್ಕೂ ಕಾರಣ ಅವರೇ ಇದ್ದಾರೆ. ಇದನ್ನು ಮಾಡಬೇಕು. ಮಾಡಲಿಲ್ಲ ಅಂದರೆ ನಾನು ಕೂಡ ಸೋಮವಾರ ಮಂಗಳವಾರ ದಿವಸ ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೇನೆ.